ನಮಸ್ಕಾರ. ನಾನು ನರೇಶ್ ಭಾಯ್ ಜಾಧವ್. ನಿನ್ನೆ ಒಂದು ವಿಡಿಯೋನ ಮಾಡಿದೆ ಈ ಡ್ರಗ್ಸ್ ವಿಚಾರ ಬಗ್ಗೆ. ಬೆಂಗಳೂರಲ್ಲಿ ಯಾವ ರೀತಿ ಡ್ರಗ್ಸು ಸೇಲ್ ಆಗುತ್ತೆ ಮತ್ತು ಯಾವ ರೀತಿ ತಯಾರಾಗುತ್ತೆ, ಆಮೇಲೆ ಅದನ್ನು ಪೊಲೀಸ್ನವ್ರು ಯಾವ ರೀತಿ ನಡ್ಕೊಳ್ತಾರೆ ಮತ್ತು ಪೊಲೀಸ್ನವ್ರು ಯಾವ ರೀತಿ FIR ಮಾಡ್ತಾರೆ, ಅದು ಬಗ್ಗೆ ನಿನ್ನೆ ಒಂದು ನಮ್ಮ ಅಡ್ವೊಕೇಟ್ ಜಗದೀಶ್ ಅವ್ರಿಗೆ ನಾನು ಮಾಹಿತಿ ಕೊಡಬೇಕಾಯ್ತು ಅಂತ ಈ ವಿಡಿಯೋನ ಮಾಡಿ ನಾನು ನೆನ್ನೆ ಒಂದು ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಸುಮಾರು ಜನ ನೋಡ್ತಾ ಇದ್ದಾರೆ. ಇವತ್ತು ಇದೇ ಥರ ಒಂದು ವಿಡಿಯೋನ ಇವತ್ತು ಕೂಡ ನಾನು ಈ ಬೆಂಗಳೂರು ಮತ್ತು ಕರ್ನಾಟಕ ಈ ಡ್ರಗ್ಸು ಮತ್ತು ಯಾವ ರೀತಿ ಈ ನಶೆಗಳು ಯಾವ ರೀತಿ ಅದನ್ನು ಸೇಲ್ ಮಾಡೋರು ಆಗಲಿ, ಆ ಪೊಲೀಸು ಅವ್ರನ್ನ ಯಾವ ರೀತಿ ಬಚಾವ್ ಮಾಡ್ತಾರೆ, ಯಾರಿಗೆ ಜೈಲು ಹಾಕ್ತಾರೆ, ಯಾರಿಗೆ ಜೈಲಿಂದ ಆಚೆ ಕಳಿಸ್ತಾರೆ, ಯಾರ್ದು ಕೇಸ್ ಯಾರ ಮೇಲೆ ಹಾಕ್ತಾರೆ, ಅದ್ರ ಬಗ್ಗೆ ಒಂದು ವಿಡಿಯೋನ ನೆನ್ನೆ ಕೂಡ ಮಾಡಿದೆ. ಇವತ್ತು ಕೂಡ ಅದ್ರ ಬಗ್ಗೆ ಒಂದು FIR ಕಾಪಿ ಯಾವ ರೀತಿ ಮಾಡ್ತಾರೆ ಮತ್ತು ಈ A1 ಆರೋಪಿ ಏನು ಮಾಡ್ತಾನೆ, A1 ಆರೋಪಿ ಫಸ್ಟ್ ಟೈಮ್ ಅವ್ರನ್ನ ಜೈಲು ಕಳಿಸಿದಾಗ ಅವ್ರ ಜೊತೆ ಸುಮಾರು ಜನನೂ ಇರ್ತಾರೆ. ಸೊ ಅವರು ಅಲ್ಲೇ ಇರ್ತಾರೆ. ಈ A1 ಆರೋಪಿಗೆ ಏನು ಮಾಡ್ತಾರೆ, ಬೇಲ್ ಮಾಡಿಸ್ತಾನೆ. ಸೊ ಬೇಲ್ ಆದಾಗ ಏನು ಮಾಡ್ತಾನೆ, ಅವನು ಆಚೆ ಬರ್ತಾನೆ. ಆಚೆ ಬಂದು ಎರಡೇ ದಿವಸದಲ್ಲಿ ಮತ್ತೆ ಅವ್ರ ಮನೆಗೆ ಯಾವುದು ಒಂದು ಪೋಸ್ಟ್ ಬಂದಿದೆ, ಪೋಸ್ಟ್ ಆಫೀಸ್ ಮುಖಾಂತರ ಯಾವುದನ್ನು ಪೋಸ್ಟ್ ಬಂದಿದೆ, ಯಾವುದನ್ನು ಪಾರ್ಸಲ್ ಬಂದಿದೆ ಅಂದ್ಬಿಟ್ಟು ಅದೇ ಪೊಲೀಸು ಮತ್ತೆ ಅವ್ರನ್ನ ಹಿಡಿದು ಮತ್ತೆ ಜೈಲಿಗೆ ಕಳಿಸ್ತಾರೆ. ಯಾಕೆ ಅಂದರೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕೆ ಮಾಹಿತಿ ಇಲ್ಲ ಅಂದರೆ ಅದು ಎಲ್ಲ ಏನು ಓಪನ್ ಆಗಿ ಹೇಳಲ್ವಲ್ಲ. ಆಯಿತು, ಎರಡನೇ ಸತಿ ಮತ್ತೆ ಆರೋಪಿ ಈ ಘಟನೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ FIR ಬಗ್ಗೆ ನಾನು ಮಾತಾಡ್ತಾ ಇರೋದು. ನಿನ್ನೆ ಕೂಡ ಅದೇ ಮಾತಾಡಿದ್ದೀನಿ, ಇವತ್ತು ಕೂಡ ಅದೇ ಮಾತಾಡ್ತೀನಿ. ಆದರೆ ಮತ್ತೆ ಆ ಆರೋಪಿಗೆ ಏನು ಮಾಡ್ತಾರೆ, ಮತ್ತೆ ಹಿಡಿದುಬಿಟ್ಟು ಮತ್ತೆ ಜೈಲು ಕಳಿಸ್ತಾರೆ. ಮತ್ತೆ ಆ A1 ಆರೋಪಿ ಮತ್ತೆ ಒಂದು ಅಷ್ಟು ದುಡ್ಡು ಕೊಟ್ಬಿಟ್ಟು ಮತ್ತೆ ಇವತ್ತು ಕೂಡ ಅವನು ಆಚೆ ಇದ್ದಾರೆ. ಅದ್ರದ್ದು FIR ಕಾಪಿ ನಾನು ಜ್ಞಾನಭಾರತಿ ಪೊಲೀಸ್ ಸ್ಟೇಷನಲ್ಲಿ ಏನು FIR ಕಾಪಿ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಅದ್ರದ್ದು FIR ಕಾಪಿ ಕೂಡ ನಾನು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹಾಕಿದ್ದೀನಿ. ನನ್ನ ವಿಡಿಯೋ ಕೂಡ ಅದ್ರ ಜೊತೆಗೆ ಹಾಕಿದ್ದೀನಿ. ಸೊ ಈ ನಮ್ಮ ಪೊಲೀಸ್ ವ್ಯವಸ್ಥೆಗೆ ನಾವು ಯಾವ ರೀತಿ ಮಾತಾಡಬೇಕು, ಏನು ಹೇಳಬೇಕು ಅಂತ ಒಂದು ಅರ್ಥ ಆಗಲ್ಲ. ಸೊ ಇದರ ಬಗ್ಗೆ ಒಂದು ಸ್ವಲ್ಪನೂ ರಾಜಕೀಯದವರು ಮತ್ತು ಈ ಕಾಂಗ್ರೆಸ್ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಆಮ್ ಆದ್ಮಿ ಪಕ್ಷದವರಾಗಲಿ ಮತ್ತು ಈ KRS ಪಾರ್ಟಿ ಪಕ್ಷದವರು ಆಗಲಿ ಸ್ವಲ್ಪ ಇದ್ರ ಬಗ್ಗೆ ಯಾವ ರೀತಿ ನೀವು ಗಮನ ಕೊಡಬೇಕಂದ್ರೆ, ಒಂದು ವಿಸಿಟ್ ಜೈಲಿಗೆ ಕೊಡಬೇಕು. ಜೈಲಿಗೆ ನೀವು ವಿಸಿಟ್ ಕೊಟ್ಟಾಗ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. ಡ್ರಗ್ಸು ಯಾವ ಹುಡುಗ ಎಲ್ಲಿಂದ ತಂದಿದ್ದ, ಅವನು ಮಾಡೋನು ಯಾರು, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ಕುತ್ತೆ. ಅಲ್ಲಿವರೆಗೂ ಮಾಹಿತಿ ಸಿಕ್ಕಲ್ಲ. ಆಮೇಲೆ ಮಾಹಿತಿ ಸಿಕ್ಕೋದು ಒಂದು, ಇವ್ರು ಏನು ಮಾಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಅಂದರೆ, ಏನಾದರೂ ಅವ್ರ ತಂದೆ ತಾಯಿ ಬಂದು ಸ್ವಲ್ಪ ಪೊಲೀಸ್ ಸ್ಟೇಷನಲ್ಲಿ ಆ ಹುಡುಗರನ್ನ ಹಿಡಿದಾಗ ಅವ್ರ ತಂದೆ ತಾಯಿ ಬಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಪೊಲೀಸ್ನವ್ರಿಗೆ, ಆವಾಗ ಕೇಸ್ ಇಲ್ಲ. ಏನು ಹೇಳಿ, ಆವಾಗ ಕೇಸು ಮಾಡಲ್ಲ, ಏನೂ ಮಾಡಲ್ಲ. ಯಾಕೆ ಹೇಳಿ, ದುಡ್ಡು ಕೊಡ್ತಾರೆ. ಅದು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, ಆದರೆ ಇಸ್ಕೊಳ್ತಾರೆ. ಅದಕ್ಕೋಸ್ಕರನೇ ಅವ್ರಿಗೆ ಫೋನ್ ಮಾಡೋದು. ಆವಾಗ ಏನಾಗುತ್ತೆ, ದುಡ್ಡು ಕೊಟ್ಟರೆ ಪೊಲೀಸ್ನವ್ರಿಗೆ FIR ಇಲ್ಲ, ಆಮೇಲೆ ಕೇಸು ಇಲ್ಲ. ನೀವು ಏನಾದರೂ ಸ್ಟೇಷನ್ಗೆ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವರು FIR ಮಾಡ್ತಾರೆ. FIR ಮಾಡಿ ಅವ್ರಿಗೆ ಜೈಲು ಒಳಗಡೆ ಕಳಿಸ್ತಾರೆ. ಅವರೇ ಓಪನ್ ಆಗಿ ಹೇಳ್ತಾರೆ, ಪೊಲೀಸೇ ಹೇಳ್ತಾರೆ. ಈ ಘಟನೆ ನಡೆದಿದೆ. ಎಲ್ಲಿ ನಡೆದಿದೆ ಅಂದರೆ ಅದ್ರದ್ದು ನನ್ನ ಹತ್ರ FIR ಕಾಪಿ, ನಾನು ಪದೇ ಅದೇ ಹೇಳ್ತೀನಿ, ನನ್ನ ಹತ್ರ FIR ಕಾಪಿ ಮಾಡಿಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಕಮಿಷನರ್ ಅವ್ರಿಗೂ ಕೂಡ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಬೆಂಗಳೂರು ಕಮಿಷನರ್ಗೂ ಹೇಳ್ತೀನಿ, ಲೋಕಲ್ DCPಗೂ ಹೇಳ್ತೀನಿ, ಇಡೀ ಕರ್ನಾಟಕ ಪೊಲೀಸ್ಗೂ ಕೂಡ ಹೇಳ್ತೀನಿ. ನಾನು ಓಪನ್ ಆಗಿ ಹೇಳ್ತೀನಿ. ಯಾಕೆಂದರೆ ನೀವು ಜೈಲಲ್ಲಿ ಯಾರಿಗೆ ಹಾಕಿದ್ದೀರಾ, ಎಷ್ಟು ಅವನು ಇದು ಮಾಡಿದ್ದಾನೆ, ಅವನ ಹತ್ರ ಏನು ಡ್ರಗ್ಸ್ ಇತ್ತು,
ಎಷ್ಟು ಗ್ರಾಮ್ ಇತ್ತು ನೀವು ಅದನ್ನು ಪತ್ತೆ ಮಾಡಿದ್ದೀರಾ? ದೊಡ್ಡ ಡ್ರಗ್ಸ್ ಸೇಲ್ ಮಾಡೋರು ಕಂಟೈನರ್ ಗಂಟೆ ಎಲ್ಲಿಂದ ಬರ್ತೈತೆ? ಬೆಂಗಳೂರಲ್ಲಿ ಫ್ಯಾಕ್ಟ್ರಿಗಳು ಸಿಕ್ಕಿದೆ, ಮಾಡಸ್ ಬಾರ್ಡರಲ್ಲಿ ಫ್ಯಾಕ್ಟ್ರಿಗಳು ಸಿಕ್ಕಿದೆ. ಎಲ್ಲಿಂದ ಬಂತು? ಯಾರು ಅವರು ಓನರ್ ಯಾರು? ಅದು ಯಾಕೆ ಮಾಡ್ತಾಯಿದ್ರು? ನಮ್ಮ ಕರ್ನಾಟಕದವರ ಇಲ್ಲ ಬೇರೆ ರಾಜ್ಯದವರ? ಅವ್ರು ಯಾರು ಅದಕ್ಕೆ ರಕ್ಷಣೆ ಕೊಡ್ತಾಯಿದ್ರು ಇಷ್ಟು ವರ್ಷದಿಂದ? ಅಷ್ಟು ದೊಡ್ಡ ಅವರು ಒಂದು ಫ್ಯಾಕ್ಟ್ರಿ ಅಂದರೆ ಸಾಮಾನ್ಯ ಇರುತ್ತಾ? ಒಂದು ಸುಮಾರು ಖರ್ಚು ಮಾಡಬೇಕು, ಅವ್ರಿಗೆ ಲ್ಯಾಂಡ್ ಕೊಡಬೇಕು. ಅವ್ರು ಜಮೀನು ಕೊಟ್ಟಿರೋವನು ಯಾರು? ಆ ಲ್ಯಾಂಡ್ ಓನರ್ ಎಲ್ಲಿ ಬೇಕು ಅವನು? ಆ ಲ್ಯಾಂಡ್ ಓನರ್ ಅವನಿಗೆ ಹೆಂಗೆ ಕೊಟ್ಟ? ಯಾಕೆ ಗೊತ್ತಿಲ್ವಾ? ಇದ್ರ ಬಗ್ಗೆ ಮಾಹಿತಿ ಕೊಡಲ್ಲ. ಈ ಡಿ.ಕೆ. ಶಿವಕುಮಾರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಲೋಕಲ್ ಎಮ್ ಎಲ್ ಎಗಳು ಅಂತ ಹೇಳಲೇಬಿಡಿ. ಕರ್ನಾಟಕ ರಾಜ್ಯದಲ್ಲಿ ಎಮ್ ಎಲ್ ಎ ಬಗ್ಗೆ ಅಂತ ಮಾತಾಡೋಂಗೆ ಇಲ್ಲ. ಅವರು ಎಲ್ಲೂ ಬರಲ್ಲ, ಅವರು ಯಾವ ಇದಕ್ಕೆ ಬರಲ್ಲ, ಅವರು ಓಟ್ ಕೇಳೋಕ್ಕೆ ಮಾತ್ರ ಬರ್ತಾರೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಡಿ.ಕೆ. ಶಿವಕುಮಾರ್ಗೆ ನಾನು ಹೇಳಬೇಕಾಗಿರೋದು ಏನಂದರೆ, ನೀವು ಕಾನೂನು ವ್ಯವಸ್ಥೆನ ಸರಿ ಮಾಡ್ಕೊಳ್ಳಿ ಶಾಮೆ. ಇಲ್ಲ ಅಂದರೆ ಗುಜರಾತ್ ಥರ ಆಗುತ್ತೆ ನಿಮ್ಮ ಪರಿಸ್ಥಿತಿ. ಇವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಗುಜರಾತಲ್ಲಿ ಏನಾಗಿದೆ? ನಾನು ಗುಜರಾತಿನೇ, ಅದಕ್ಕೆ ಹೇಳ್ತಾ ಇದ್ದೀನಿ ಶಾಮೆ. ನೀವು ಬೆಂಗಳೂರನ್ನ ಕರ್ನಾಟಕನ ಬಿಗಿಯಾಗಿ ಇಟ್ಕೊಳ್ಳಿ, ನಿಮ್ಮ ಪೊಲೀಸ್ನವ್ರಿಗೆ ಬಿಗಿಯಾಗಿ ಇಟ್ಕೊಳ್ಳಿ. ನೀವು ಇದೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ನಾಳೆ ದಿವಸ. ನಾನು 32 ವರ್ಷದಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಾಯಿದ್ದೀನಿ. ಇಂಥ ಘಟನೆಗಳು ಯಾವತ್ತೂ ನಡೆದಿಲ್ಲ ಡಿ.ಕೆ. ಶಿವಕುಮಾರ್ ಅವರೇ. ಆಮೇಲೆ ಈ BJP ಸರ್ಕಾರದವ್ರಿಗೆ, ಕೇಂದ್ರ ಸರ್ಕಾರದ BJP ಇಲ್ಲೇನು ಸೋತಿ ಕೂತಿದಾರಲ್ಲ BJP ಅವರು ನೆನ್ನೆ ಮನೆಯಿಂದ ಪೋಸ್ಟ್ ಮೇಲೆ ಪೋಸ್ಟ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಒಂದು ಮಾತು ಹೇಳ್ತೀನಿ. BJP ಅವರು ಯಾರನ್ನ ಇರಲಿ, ಅವನು ಯಡಿಯೂರಪ್ಪನೇ ಇರಲಿ, ಯಾವನನ್ನು ಇರಲಿ, ನಾನು ಅವ್ರಿಗೆ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ.